ನಮಸ್ತೆ. ಎಲ್ಲ 5ನೇ ತರಗತಿಯ ಪುಟಾಣಿ ಮಕ್ಕಳಿಗೆ ಗಣಿತ ತರಗತಿಗೆ ಸ್ವಾಗತ. ಸ್ವಲ್ಪ ದಿವಸಗಳಾಯಿತು ನಾವು ಪರಸ್ಪರ ಕಾಣದೆ ಅಲ್ವಾ? ಚೆನ್ನಾಗಿದ್ದೀರಲ್ಲ? ನಾವೀಗ 5ನೇ ತರಗತಿಯ ಗಣಿತದ 3ನೇ ಪಾಠ ಪಾಲು ಮಾಡೋಣ ಎಂಬ ಭಾಗವನ್ನು ನೋಡೋಣ. ಪಾಲು ಮಾಡುವುದು ನಿಮಗೆಲ್ಲರಿಗೂ ಗೊತ್ತು ಅಲ್ವಾ? ಯಾವುದೇ ವಸ್ತುಗಳನ್ನು ಅಥವಾ ಯಾವುದೇ ಆಹಾರ ವಸ್ತುಗಳನ್ನು ನಾವು ಹಂಚಿ ತಿಂತೇವೆ. ಕಳೆದ ತರಗತಿಯಲ್ಲಿ ನಿಮಗೆ ನಾನೊಂದು ಸವಾಲನ್ನು ನೀಡಿದ್ದೆ, ನೆನಪಿದೆಯಾ? ಮರ್ತೋಯ್ತಾ? ಒಮ್ಮೆ ನೆನಪಿಸೋಣ. ಏನಾಗಿತ್ತು ಆ ಸವಾಲು? 15 ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ರಚಿಸಿದಂತಹ 5 ಚೌಕಗಳಿದ್ದವು. 15 ಕಡ್ಡಿಗಳಿಂದ 3 ಕಡ್ಡಿಗಳನ್ನು ಮಾತ್ರ ತೆಗೆದು 3 ಚೌಕಗಳನ್ನು ಉಳಿಸಬೇಕು ಎಂಬುದಾಗಿತ್ತು ಪ್ರಶ್ನೆ. ಮಾಡಿದ್ದೀರಾ? ತೋರಿಸಿ ನೋಡೋಣ. ವೆರಿ ಗುಡ್, ಮಾಡಿದ್ದೀರಲ್ವಾ? ಈಗ ನಿಮ್ಮಂತೆ 5ನೇ ತರಗತಿಯಲ್ಲಿ ಕಲಿಯುತ್ತಿರುವ ಪುಟಾಣಿ ಹರ್ಷಿತಾ ಮಾಡಿದಂತಹ ರೀತಿಯನ್ನೊಮ್ಮೆ ನಾವು ನೋಡೋಣ. ನೋಡಿದ್ರಲ್ಲ? ಈಗ ನಿಮ್ಮ ಜಾಣ್ಮೆ ಲೆಕ್ಕ ಪುಸ್ತಕಕ್ಕೆ ಇನ್ನೊಂದು ಸೇರ್ಪಡೆ, ಇನ್ನೊಂದು ಲೆಕ್ಕ. ಸರಿಯಾಗಿ ಕೇಳಿಕೊಳ್ಬೇಕು, ಆಲೋಚಿಸಿ ಉತ್ತರವನ್ನು ಹೇಳಬೇಕು. ತಯಾರಾಗಿದ್ದೀರಾ? ಸರಿ. ನನ್ನಲ್ಲಿ ಸ್ವಲ್ಪ ನೆಲ್ಲಿಕಾಯಿಗಳಿವೆ. ನೆಲ್ಲಿಕಾಯಿ ಅಂದರೆ ನಿಮಗೆಲ್ಲರಿಗೂ ಇಷ್ಟ. ಹುಳಿ ಹುಳಿಯಾದ, ಒಗರೊಗರಾದ, ಸಿಹಿ ಸಿಹಿಯಾದ ನೆಲ್ಲಿಕಾಯಿ ಅಂದರೆ ಬಾಯಲ್ಲಿ ನೀರು ಬರ್ತದೆ. ನೆಲ್ಲಿಕಾಯಿ ತಿಂದು ನೀರು ಕುಡಿದಾಗ ತುಂಬ ಸಿಹಿಯೂ ಆಗ್ತದೆ ಅಲ್ವಾ? ಹಾಗೆ ನನ್ನಲ್ಲಿ ಸ್ವಲ್ಪ ನೆಲ್ಲಿಕಾಯಿಗಳಿತ್ತು. ಈ ನೆಲ್ಲಿಕಾಯಿಗಳನ್ನು 3ರಂತೆ ಹಂಚಿದಾಗ 2 ಬಾಕಿ ಉಳಿಯಿತು. ಅದೇ ರೀತಿ
4ರಂತೆ ಹಂಚಿದಾಗ 3 ಬಾಕಿ ಉಳಿಯಿತು. ಹಾಗಾದರೆ ನನ್ನಲ್ಲಿರುವ ನೆಲ್ಲಿಕಾಯಿಗಳು ಎಷ್ಟು? ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ನನ್ನಲ್ಲಿರುವ ಕನಿಷ್ಠ ನೆಲ್ಲಿಕಾಯಿಗಳೆಷ್ಟು? ಅರ್ಥ ಆಯ್ತಾ? ಪ್ರಶ್ನೆಯನ್ನೊಮ್ಮೆ ಸರಿಯಾಗಿ ಓದಿ ನೋಡಿ, ಅರ್ಥ ಮಾಡಿಕೊಂಡು ಮುಂದಿನ ತರಗತಿಗಾಗುವಾಗ ಉತ್ತರವನ್ನು ತಯಾರು ಮಾಡಿ ಕಾದು ಕುಳಿತುಕೊಳ್ಬೇಕು. ರೆಡಿಯಾ? ಸರಿ, ನಾವೀಗ ನಮ್ಮ ಗಣಿತ ಪಾಠ ಭಾಗಕ್ಕೆ ಪುನಃ ಹೋಗೋಣ. ನಮ್ಮ ರವಿಗೆ ಹುಟ್ಟುಹಬ್ಬದ ಸಂಭ್ರಮ. ನಿಮಗೊತ್ತು, ಹುಟ್ಟುಹಬ್ಬಕ್ಕೆ ಅಪ್ಪ ಏನು ತರ್ತಾರೆ? ಏನು ತರ್ತಾರೆ? ಕೇಕ್ ತರ್ತಾರೆ ಅಲ್ವಾ? ಅದೇ ರೀತಿ ರವಿ ಅಪ್ಪನು ಬರುವಾಗ ಒಂದು ಕೇಕ್ ತಗೊಂಡು ಬಂದರು. ಒಂದು ಪುಟ್ಟ ಕೇಕ್. ಯಾಕಂದರೆ ಈಗ ಹಾಗೆ ಹೆಚ್ಚಿನ ಜನರನ್ನೇನು ಹುಟ್ಟುಹಬ್ಬಕ್ಕೆ ಕರೆಯುವ ಹಾಗಿಲ್ಲ. ಅವನ ಮನೆಯವರು ಮತ್ತು ಹತ್ತಿರದ ಗೆಳೆಯರು ಮಾತ್ರ ಸೇರಿಕೊಂಡು ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸುವುದು ಅಂತ ತೀರ್ಮಾನಿಸಲಾಯಿತು. ಅವನ ಅಪ್ಪ ತಂದ ಕೇಕನ್ನು ನಿಮಗೆ ನೋಡಬೇಡುವೆ? ಸರಿ, ಚಿತ್ರ ನೋಡಿ. ಚೆನ್ನಾಗಿದೆ ಅಲ್ವಾ? ಸರಿ, ಹಾಗಿದ್ರೆ ಅವರು ಎಷ್ಟು ಜನ ಇದ್ರು? ಅವನ ಮನೆಯವರು ಮತ್ತು ಗೆಳೆಯರು ಸೇರಿ ಒಟ್ಟು 8 ಜನರಿದ್ರು. ರವಿಯು ಕೇಕನ್ನು ತುಂಡರಿಸಿದನು. ಅವನು 16 ತುಂಡುಗಳನ್ನಾಗಿ ಮಾಡಿದನು. ಕೇಕನ್ನು 16 ತುಂಡುಗಳನ್ನಾಗಿ ಮಾಡಿದನು. ಇನ್ನು ಹಂಚಬೇಕು. ಹಂಚಬೇಕಿದ್ರೆ ಏನು ಬೇಕು? ಪ್ಲೇಟ್ ಬೇಕಲ್ವಾ? ಹಾಗಿದ್ರೆ ನಾವೀಗ ಏನು ಮಾಡೋಣ? ಪ್ಲೇಟನ್ನು ಇರಿಸೋಣ. ರವಿಯು ತುಂಡರಿಸಿದ ಕೇಕನ್ನೊಮ್ಮೆ ನೋಡಿ. ಎಷ್ಟು ತುಂಡುಗಳನ್ನಾಗಿ ಮಾಡಿದ್ದಾನೆ? ಎಣಿಸಿ ನೋಡೋಣ. ಎಣಿಸಿ ಆಯ್ತಲ್ಲ? ಎಷ್ಟು ತುಂಡುಗಳು? 16 ತುಂಡುಗಳನ್ನಾಗಿ ಮಾಡಿದ್ದಾನೆ. ಎಷ್ಟು ಜನ ಬಂದಿದ್ದಾರೆ? 8 ಜನರಿದ್ದಾರೆ. ಅವನ ಮನೆಯವರು ಮತ್ತು ಗೆಳೆಯರು ಸೇರಿ 8 ಜನರಿದ್ದಾರೆ. ಹಾಗಾದರೆ ನಾವೀಗ ಆ 8 ಜನರಿಗೆ ಕೇಕನ್ನು ಸಮಾನವಾಗಿ ಹಂಚೋಣ. ಹಂಚಿ ನೋಡೋಣ. ನೋಡಿ, ಮೊದಲು ಏನು ಮಾಡೋಣ? ಎಲ್ಲರಿಗೂ ಒಂದೊಂದಾಗಿ ಹಂಚಿ ನೋಡೋಣ. ನೋಡಿಕೊಳ್ಳಿ. ಒಂದೊಂದೇ ತುಂಡುಗಳನ್ನು ಇರಿಸೋಣ. ಒಂದೊಂದು ತುಂಡಿರಿಸಿ ಆಯಿತು. ಇನ್ನು ಬಾಕಿ ಇದೆ. ಪುನಃ ಒಮ್ಮೆ ಹಂಚಿ ನೋಡೋಣ. ಸರಿ, ಈಗ ಎಷ್ಟಾಯಿತು? 2 ತುಂಡುಗಳಾಯಿತು. ನೋಡಿಕೊಳ್ಳಿ, 2 ತುಂಡುಗಳಾಯಿತು. ಕೇಕ್ ಆದ ಕಾರಣ ಸ್ವಲ್ಪ ದೊಡ್ಡ ತುಂಡು, ಸಣ್ಣ ತುಂಡುಗಳು ಇರ್ಬೋದು. ಪ್ಲೇಟ್ ನೋಡಿ, 2 ತುಂಡುಗಳನ್ನು ಹಂಚಿ ಆಯಿತು. ಕಾಣ್ತೀರಲ್ಲ? ನೋಡಿ, ಖಾಲಿ ಆಯಿತು. ಈಗ ಹೇಳಿ, ಪ್ರತಿಯೊಬ್ಬರಿಗೂ ಎಷ್ಟು ತುಂಡು ಕೇಕುಗಳು ಸಿಕ್ಕಿದವು? ಹೌದು, 2 ತುಂಡು ಕೇಕುಗಳು ಸಿಕ್ಕಿದವು. ನಿಮಗೆ ಗೊತ್ತು, ಒಂದು ಕೇಕನ್ನು ರವಿ ಎಷ್ಟು ತುಂಡು ಮಾಡಿದ? 16 ತುಂಡುಗಳನ್ನಾಗಿ ಮಾಡಿದನು. ಎಷ್ಟು ಜನರಿಗೆ ಹಂಚಿದನು? 8 ಜನರಿಗೆ ಹಂಚಿ ಆಯಿತು. ಪ್ರತಿಯೊಬ್ಬರಿಗೆ ಎಷ್ಟು ತುಂಡುಗಳು ಸಿಕ್ಕಿದವು? 2 ತುಂಡುಗಳು ಸಿಕ್ಕಿದವು. ಏನು ಮಾಡಿದವನು? ಹಂಚಿದಲ್ವಾ? ಪಾಲು ಮಾಡಿ ಎಲ್ಲರಿಗೂ ಹಂಚಿದನು. ಭಾಗ ಮಾಡಿ ಎಲ್ಲರಿಗೂ ಹಂಚಿದನು.
ಯಾವ ರೀತಿಯಲ್ಲೂ ಬೇಕಿದ್ರೂ ನಮಗೆ ಹೇಳ್ಬೋದು. ಪಾಲು ಮಾಡುವುದು, ಭಾಗ ಮಾಡುವುದು, ಹಂಚುವುದು, ಈ ರೀತಿಯಲ್ಲಿ ನಮಗೆ ಹೇಳ್ಬೋದು. ನೀವು 4ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಪಾಲು ಮಾಡುವುದಂದ್ರೇನು, ಹಂಚುವುದಂದ್ರೇನು, ಭಾಗ ಮಾಡುವುದಂದ್ರೇನು ಎಂಬುದನ್ನು ನೀವು ಕಲ್ತಿದ್ದೀರಿ. ಈಗ ನಾವು ಯಾವುದನ್ನು ಪಾಲು ಮಾಡಿದ್ದು, ಯಾವ ಸಂಖ್ಯೆಯನ್ನು? 16. 16 ಎಂಬುದನ್ನು ಎಷ್ಟು ಪಾಲು ಮಾಡಿದ್ದು? 8 ಪಾಲು ಮಾಡಿದೆವು. ಈಗ ನಾವು ಗಣಿತದಲ್ಲಿ ಪಾಲು ಮಾಡುವುದು, ಭಾಗ ಮಾಡುವುದು ಅಥವಾ ಹಂಚುವುದು ಎಂಬುದನ್ನು ಒಂದು ಕ್ರಿಯೆಯ ಮೂಲಕ ಮಾಡ್ತೇವೆ. ಗೊತ್ತಿದೆಯಾ ನಿಮಗೆ? ಎಸ್, ವೆರಿ ಗುಡ್. ಏನು ಮಾಡೋದು? ಭಾಗಿಸುವುದು, ಭಾಗಾಕಾರ ಕ್ರಿಯೆ ಮಾಡುವುದು ಎಂದು ಹೇಳ್ತೇವೆ. ಹಾಗಿದ್ರೆ ನಾವು ಯಾವುದನ್ನು ಭಾಗಿಸಿದ್ದು? 16ನ್ನು 8ರಿಂದ ನಾವು ಭಾಗಿಸಿದೆವು. ಇಲ್ಲಿ ನೋಡಿ, 16 ಭಾಗಿಸು 8 ಸಮ ಎಷ್ಟು ತುಂಡುಗಳು ಸಿಕ್ಕಿದ್ದು? 8 ಜನರಿಗೆ ಪಾಲು ಮಾಡಿದಾಗ ಎಷ್ಟು ಸಿಕ್ಕಿತು? ಪ್ರತಿಯೊಬ್ಬರಿಗೆ 2 ತುಂಡುಗಳು ದೊರೆತವು ಅಲ್ವಾ? 16 ತುಂಡುಗಳನ್ನು 8 ಭಾಗಗಳನ್ನಾಗಿ ಮಾಡುವುದು ನಿಮಗೆ ತಿಳಿಯಿತು. ಈಗ ಒಂದು ಪ್ರಶ್ನೆಯನ್ನು ನೋಡೋಣ. ಒಂದು UP ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 5A ತರಗತಿಯ ಮಕ್ಕಳನ್ನು 6 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಗುಂಪಿಗೂ ಒಂದೊಂದು ಕೆಲಸವನ್ನು ನೀಡಲಾಗಿದೆ. ಅಧ್ಯಾಪಿಕೆಯು 48 ಮಿಠಾಯಿಗಳನ್ನು ರಾಣಿಗೆ ಕೊಟ್ಟು ಸಮಾನವಾಗಿ ಹಂಚಲು ಹೇಳಿದರು. ಅವಳು 6 ಗುಂಪುಗಳಿಗೆ ಹೇಗೆ ಹಂಚಿರಬಹುದು? ಪ್ರಶ್ನೆಯನ್ನೊಮ್ಮೆ ಸರಿಯಾಗಿ ನೋಡಿ. ಪ್ರಶ್ನೆಯನ್ನು ಓದಿದ್ರಾ? ನಿಮಗೇನು ತಿಳಿಯಿತು? ನಾವು ಯಾವತ್ತೂ ಒಂದು ಪ್ರಶ್ನೆಯನ್ನು ಓದುವಾಗ ಏನೆಲ್ಲ ವಿವರಗಳನ್ನು ನೀಡಿದ್ದಾರೆ ಎಂಬುದನ್ನು ನೋಡಬೇಕು. ನೋಡಿ, ಏನು ಹೇಳಿದ್ದಾರೆ? ಅಧ್ಯಾಪಕರು ಎಷ್ಟು ಮಿಠಾಯಿಗಳನ್ನು ನೀಡಿದ್ರು? 48 ಮಿಠಾಯಿಗಳನ್ನು ನೀಡಿದ್ರು. ಎಷ್ಟು ಗುಂಪುಗಳಿವೆ? 6 ಗುಂಪುಗಳಿವೆ ಅಲ್ವಾ? ನೋಡಿ, 48 ಮಿಠಾಯಿಗಳು. ಇದನ್ನೇನು ಮಾಡಬೇಕು ನಾವು? 6 ಗುಂಪುಗಳಿಗೆ ಹಂಚೋಣ. ಹೇಗೆ ಹಂಚುವುದು? ನಿಮಗೆಲ್ಲರಿಗೂ ಗೊತ್ತು ಹಂಚುವ ರೀತಿ ಅಲ್ವಾ? ಒಟ್ಟಿಗೆ ಬಾಚಿ ಹೀಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕು? ಸಮಾನವಾಗಿ ಹಂಚಬೇಕು. ಹೇಗೆ ಸಮಾನವಾಗಿ ಹಂಚುವುದು? ನಾವು ಕೇಕ್ ಹಂಚಿದ ರೀತಿಯಲ್ಲೇ ಈ ಮಿಠಾಯಿಗಳನ್ನು ನಾವು ಸಮಾನವಾಗಿ ಹಂಚೋಣ. ನೋಡುವ, ಏನು ಮಾಡೋಣ? ಮೊದಲು ಒಂದೊಂದಾಗಿ ಹಂಚ್ತಾ ಬರೋಣ. ಎಣಿಸ್ಕೊಳ್ಳಿ. ನಾನು ಮಿಠಾಯಿ ಹಂಚುವಾಗ ನೀವು ಎಣಿಸ್ತಾ ಇರಬೇಕು. 6 ಗುಂಪುಗಳಿಗೆ 6 ಪ್ಲೇಟ್ಗಳಿವೆ. 6 ಪ್ಲೇಟ್ಗಳಿಗೆ ನಾನೀಗ ಹಂಚ್ತಾ ಇದ್ದೇನೆ. ನೋಡಿ, ಸಮಾನವಾಗಿದೆ ಅಂತ ನೋಡಬೇಕು, ವ್ಯತ್ಯಾಸ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲರಿಗೂ ಸಮಾನವಾಗಿ ಹಂಚಬೇಕು. ಎಷ್ಟಾಯ್ತು ನೋಡಿ? ಈಗ ಎಲ್ಲರಿಗೆ ಎಷ್ಟಾಯಿತು ನೋಡಿ? 5 ಮಿಠಾಯಿಗಳು ನೋಡಿ ಇಲ್ಲಿ. 5 5 ಎಲ್ಲರಿಗೂ 5 ಮಿಠಾಯಿಗಳಾಯಿತು. ಇನ್ನೂ ಬಾಕಿ ಇದೆ, ಹಂಚೋಣ. ನೋಡಿ ಎಷ್ಟಾಯಿತು? 6 ಮಿಠಾಯಿಗಳಾಯಿತು. ಈಗ ಎಷ್ಟಾಯಿತು ನೋಡಿ? ಎಣಿಸಿ ನೋಡಿ, ಎಷ್ಟಾಯಿತು? 2 4 6 7 7 ಮಿಠಾಯಿಗಳಾಯ್ತಾ ನೋಡಿ? ಎಣಿಸಿ. ಇನ್ನು ನೋಡಿ ಬಾಕಿ ಇದೆ ನೋಡಿ ಇಲ್ಲಿ. 2 4 6 7 2 4 6 7 2 4 6 7 2 4 6 7 2 4 6 7
2 4 6 7 ಮಿಠಾಯಿಗಳಾಯಿತು. ನೋಡಿ ಇನ್ನೂ ಬಾಕಿ ಇದೆ ಈ ಪ್ಲೇಟ್ನಲ್ಲಿ. ಇದನ್ನು ನಾವು ಹಂಚೋಣ. ನೋಡಿಲಿ, ಪ್ಲೇಟ್ ಖಾಲಿ ಆಯಿತು. ಈಗ ಎಣಿಸಿ ನೋಡಿ ಎಷ್ಟಿದೆ ಅಂತ. ಎಷ್ಟಿದೆ ಪ್ರತಿಯೊಂದು ಪ್ಲೇಟ್ನಲ್ಲಿ? 8 ಮಿಠಾಯಿಗಳಿವೆ. ಹಾಗಿದ್ರೆ 48 ಮಿಠಾಯಿಗಳನ್ನು ರಾಣಿಯು ಸಮಾನವಾಗಿ ಗುಂಪುಗಳಿಗೆ ಹಂಚಿದ್ಲು. ಒಟ್ಟು ಎಷ್ಟು ಮಿಠಾಯಿಗಳಿದ್ದವು ಬರೆಯೋಣ. ಒಟ್ಟು ಮಿಠಾಯಿಗಳು ಎಷ್ಟು? 48. ಮುಂದೆ ಎಷ್ಟು ಗುಂಪುಗಳು? 6 ಗುಂಪುಗಳಲ್ವಾ? ಕೊನೆಯದು ನಮ್ಮ ಸಮಸ್ಯೆ ಏನು? ಪ್ರತಿಯೊಬ್ಬರಿಗೂ ಎಷ್ಟು ಮಿಠಾಯಿಗಳು ದೊರೆತವು ಎಂಬುದು ನಮ್ಮ ಪ್ರಶ್ನೆಯಾಗಿತ್ತು. ಹೇಗೆ ಬರಿಬಹುದು? ಹಾಗಾದರೆ ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಿ ಬರೆಯುವ ರೀತಿ ನಿಮಗೆಲ್ಲರಿಗೂ ತಿಳಿದಿದೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು 48 ಎಷ್ಟು ಸಮಪಾಲು ಮಾಡಿದ್ದೇವೆ? 6 ಸಮಪಾಲು ಮಾಡಿದ್ದೇವೆ ಅಲ್ವಾ? 48 ಮಿಠಾಯಿಗಳನ್ನು 6 ಗುಂಪುಗಳಿಗೆ ಸಮಾನವಾಗಿ ಹಂಚಿದ್ದೇವೆ. ಅಂದರೆ ಭಾಗ ಮಾಡಿದ್ದೇವೆ, ಪಾಲು ಮಾಡಿದ್ದೇವೆ ಎಂಬುದು ನನಗೆ ಹೇಳ್ಬೋದು. ಹಾಗಿದ್ರೆ ಈಗ ಹಂಚುವುದು, ಭಾಗ ಮಾಡುವುದು, ಪಾಲು ಮಾಡುವುದು ಅಂದರೆ ಯಾವ ಕ್ರಿಯೆ ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತಲ್ಲ? ಏನು ಮಾಡಬೇಕು? ಭಾಗಾಕಾರ ಕ್ರಿಯೆ ಮಾಡಬೇಕು. ಪಾಲು ಮಾಡೋದಲ್ವಾ? ಹೇಗೆ ಮಾಡೋದು? 48 ಭಾಗಿಸು ಎಷ್ಟು? ಹೇಳಿ. 6. ನಮಗೇನು ತಿಳಿದಿರಬೇಕು? 6ರ ಮಗ್ಗಿ ಗೊತ್ತಿರಬೇಕಲ್ವಾ? ನೀವೆಲ್ಲ ಕಲ್ತಂಥದ್ದೇ. 4ನೇ ಕ್ಲಾಸಲ್ಲೇ ಮಗ್ಗಿಯನ್ನು ಕಲ್ತಿದ್ದೀರಿ. 6ರ ಮಗ್ಗಿ ನಿಮ್ಗೆ ಗೊತ್ತಿದೆ. 6 ಎಸ್ಲಿ 48 ಹೇಳಿ ನೋಡೋಣ. 6 1 ಸಲ 6, 6 2 ಸಲ ಹೇಳಿ 12, 6 3 18, 6 4 24, 6 5 30, 6 6 36, 6 7 42, 6 8 48. ಎಷ್ಟು? 8 ಸಲ. ನೋಡಿ 8 ಮಿಠಾಯಿಗಳು ಸಿಕ್ಕಿದವಲ್ಲ. ನಾವು ಮಾಡಿದ್ದು ಸರಿ ಅಲ್ವಾ? ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡಲಿಕ್ಕೆ ಗೊತ್ತಿಲ್ಲ ನಿಮಗೆ? ಹೇಗೆ ಮಾಡೋದು? 48 ಭಾಗಿಸು 6 ಹೇಗೆ ಕಂಡುಹಿಡಿಯುವುದು? ಇದೇ ರೀತಿಯಲ್ಲಿ ನೋಡುವುದಲ್ವಾ? 6 ಎಸ್ಲಿ 48, 6 ಎಸ್ಲಿ 48, 6 8 48. ನೋಡಿ, ಭಾಗಲಬ್ಧ 8. ಹಾಗಿದ್ರೆ ನಮ್ಮ ಉತ್ತರ ಸರಿ ಅಲ್ವಾ? ಎಷ್ಟು ಮಿಠಾಯಿಗಳು? 8 ಮಿಠಾಯಿಗಳು. ಪ್ರತಿಯೊಬ್ಬರಿಗೂ ದೊರೆತ ಮಿಠಾಯಿಗಳು. ಅರ್ಥ ಆಯ್ತಲ್ವಾ? ಇದನ್ನು ನಿಮ್ಮ ನೋಟು ಪುಸ್ತಕದಲ್ಲಿ ನೀವು ಬರಿಬೇಕು. ಸರಿಯಾ? ವೆರಿ ಗುಡ್. ಪ್ರತಿಯೊಂದು ಗುಂಪಿಗೆ ನೀಡಬೇಕಾದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ನಿಮಗೆ ತಿಳಿಯಿತು. 8. 8ಅನ್ನು ಎಷ್ಟು ಸಲ ಕೂಡಿಸಿದರೆ ನಮಗೆ 48 ಸಿಗುವುದು? ಆಲೋಚನೆ ಮಾಡಿ. 8 1 ಸಲ, 8 8 2 ಸಲ, 16, 8 3 ಸಲ, 24,
ಎಂಟು 4 ಸಲ 32, 8 5 ಸಲ 40, 8 6 ಸಲ 48 ಅಲ್ವಾ? ಗೊತ್ತಾಯ್ತಲ್ಲ? 8ಅನ್ನು 6 ಸಲ ಕೂಡಿಸಿದರೆ 48. ಅದೇ ರೀತಿ 6 ಸಲ ಕೂಡಿಸುವುದರ ಬದಲು 6ರಿಂದ ಗುಣಿಸಿದ್ರು ನಮಗೆ ಎಷ್ಟು ಸಿಗ್ಬೋದು? 48. 8 48. ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ಈಗ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 5B ತರಗತಿಯಲ್ಲಿ 56 ಮಿಠಾಯಿಗಳನ್ನು ಹಂಚಿದಾಗ ಪ್ರತಿಯೊಂದು ಗುಂಪಿಗೂ 8 ಮಿಠಾಯಿಗಳು ಸಿಕ್ಕಿದವು. ಹಾಗಾದರೆ ಆ ತರಗತಿಯಲ್ಲಿರುವ ಗುಂಪುಗಳೆಷ್ಟು? ಪ್ರಶ್ನೆಯನ್ನು ಪುನಃ ಒಮ್ಮೆ ಓದಿ ನೋಡಿ. ಏನೆಲ್ಲ ವಿವರಗಳನ್ನು ನೀಡಿದ್ದಾರೆ ಎಂಬುದನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಿ. ಏನನ್ನು ನಾವು ಕಂಡುಹಿಡಿಬೇಕು, ಯಾವೆಲ್ಲ ವಿವರಗಳನ್ನು ನಾವು ನೀಡಿದ್ದಾರೆ, ಸಮಸ್ಯೆ ಏನು ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಕ್ರಿಯೆ ಮಾಡಬೇಕು, ಯಾವ ರೀತಿಯಲ್ಲಿ ಆ ಪ್ರಶ್ನೆಗೆ ಅಥವಾ ಆ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಎಂಬುದು ತಿಳಿಯುತ್ತದೆ. ಪ್ರಶ್ನೆಯನ್ನು ಓದಿದ್ರಾ? ಸರಿ, ಈಗ ಹೇಳಿ, ಏನೆಲ್ಲ ವಿವರಗಳನ್ನು ನೀಡಿದ್ದಾರೆ? 5B ತರಗತಿಯಲ್ಲಿ ಅಧ್ಯಾಪಕರು ಎಷ್ಟು ಮಿಠಾಯಿ ಕೊಟ್ಟರು? 56 ಮಿಠಾಯಿಗಳನ್ನು ನೀಡಿದ್ರು. ನಾವು ಇದನ್ನು ವಿಶ್ಲೇಷಣೆ ಮಾಡಿ ನೋಡುವ. ಈಗಲೇ ಬರೆದಿಟ್ಕೊಳ್ಳುವ. ಒಟ್ಟು ಮಿಠಾಯಿಗಳು ಎಷ್ಟು ಹೇಳಿ ನೋಡೋಣ. ಹೌದು, 56. ನಂತರ ನೀಡಿದ ಪ್ರಶ್ನೆ ಏನು? ಮೊದಲು 48 ಆಗುವಾಗ ಏನು ಕೊಟ್ಟಿದ್ರು? ಗುಂಪುಗಳ ಸಂಖ್ಯೆಯನ್ನು ಕೊಟ್ಟಿದ್ರು. ಈ ಪ್ರಶ್ನೆಯಲ್ಲಿ ಗುಂಪಿನ ಸಂಖ್ಯೆ ಕೊಡಲಿಲ್ಲ. ಏನು ಕೊಟ್ಟಿದ್ದಾರೆ? ಮುಂದಿನ ವಿವರ ನೋಡಿ. ಪ್ರತಿಯೊಂದು ಗುಂಪಿಗೂ 8 ಮಿಠಾಯಿಗಳು ದೊರೆತವು. ಅದನ್ನು ಬರೆದುಕೊಳ್ಳುವ. ಪ್ರತಿಯೊಂದು ಗುಂಪಿಗೂ ದೊರೆತ ಮಿಠಾಯಿಗಳು. ಎಷ್ಟು ಹೇಳಿ ನೋಡೋಣ. 8 ಮಿಠಾಯಿಗಳು ದೊರೆತವು. ಮುಂದಿನ ಪ್ರಶ್ನೆಯನ್ನು ಓದಿ. ಹಾಗಾದರೆ ಆ ತರಗತಿಯಲ್ಲಿರುವ ಗುಂಪುಗಳೆಷ್ಟು ಎಂಬುದು ಪ್ರಶ್ನೆ. ಹಾಗಾದರೆ ಆ ತರಗತಿಯಲ್ಲಿರುವ ಗುಂಪುಗಳು ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಬೇಕು. ಸರಿಯಾಗಿ ಅರ್ಥ ಆಯ್ತಾ? ಒಟ್ಟು ಮಿಠಾಯಿಗಳು 56. ಇನ್ನು ನಾವು ಹಂಚುವುದಕ್ಕೆ ಹೋಗುವುದಿಲ್ಲ. ನಾವು ಬಾಯಿ ಲೆಕ್ಕವಾಗಿ ಮಾಡ್ತೇವೆ. ನಾವು ಜಾಣರು. 56 ಮಿಠಾಯಿಗಳನ್ನು 8 ಮಿಠಾಯಿಗಳಂತೆ ಹಂಚುವುದು. ಹಂಚ್ಬೋದಾ? ಏನು ಮಾಡಬೇಕು? ಒಂದು ಗುಂಪಿಗೆ 8, ಇನ್ನೊಂದು ಗುಂಪಿಗೆ 8, ಮತ್ತೊಂದು ಗುಂಪಿಗೆ 8, ಹಾಗೆ 8 8 8 ಮಿಠಾಯಿಗಳನ್ನು ನಾವು ಹಂಚಬೇಕು. ನೋಡೋಣ. ನೋಡ್ತಾ ಇದ್ದೀರಲ್ಲ? 8 ಒಂದು ಸಲ ಆಯಿತು, 8 2 ಸಲ ಆಗುವಾಗ 16 ಆಯಿತು, 8 3 ಸಲ ಆಗುವಾಗ 24 ಆಯಿತು, 8 4 ಸಲ ಆಗುವಾಗ 32 ಆಯಿತು, 8 5 ಸಲ ಆದಾಗ 40 ಆಯಿತು, 8 6 ಸಲ ಆಗುವಾಗ 48 ಆಯಿತು, 8 7 ಸಲ ಆಗುವಾಗ 56 ಆಯಿತು. 56 ಮಿಠಾಯಿಗಳು ಮುಗೀತಲ್ವಾ? ಹಾಗಾದರೆ 56 ಮಿಠಾಯಿಗಳನ್ನು 8ರಂತೆ ಪಾಲು ಮಾಡಿದಾಗ ಎಷ್ಟು ಗುಂಪುಗಳಿಗೆ ದೊರೆಯಿತು? ಎಷ್ಟು ಗುಂಪುಗಳು? ವೆರಿ ಗುಡ್, 7 ಗುಂಪುಗಳಾದವು.
ಅಂದರೆ ಇಲ್ಲಿ ಮಾಡಿದೇನು ಪಾಲು ಮಾಡಿದಲ್ವಾ, ಹಂಚಿದ್ದು. ಹಾಗಿದ್ರೆ ಯಾವ ಕ್ರಿಯೆ ಮಾಡಬೇಕು? ಪಾಲು ಮಾಡುವಾಗ, ಹಂಚುವಾಗ ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು ಎಂಬುದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ನೋಡೋಣ. 56/8 ಸಮ 8 ಎಷ್ಟು? 56. 8ರ ಮಗ್ಗಿ ಗೊತ್ತಿರಬೇಕಲ್ವಾ? 8 7 56. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಬರಿಬಹುದು? 56/8 8 7 56, ಶೇಷ 0. ಅಂದರೆ ಏನರ್ಥ ಇದ್ರದು? ಬಾಕಿ ಉಳಿದಿಲ್ಲ. ಬಾಕಿ ಉಳಿದ್ರೆ ಇಲ್ಲಿ ಕಾಣಿಸ್ತದೆ, ಇಲ್ಲಿ ಬಾಕಿ ಇಲ್ಲ. ನಾಲ್ಕನೇ ತರಗತಿಯ ಅಮ್ಮಿಣಿ ಟೀಚರ್ ಮಕ್ಕಳಿಗೆ ಹಂಚುವುದಕ್ಕಾಗಿ 65 ಮಿಠಾಯಿಗಳನ್ನು ಖರೀದಿಸಿದರು. ತರಗತಿಯ ಮಕ್ಕಳನ್ನು 5 ಗುಂಪುಗಳಾಗಿ ಮಾಡಲಾಗಿದೆ. ಟೀಚರ್ 10 ಮಿಠಾಯಿಗಳ 6 ಪ್ಯಾಕೆಟ್ ಮತ್ತು ಪ್ಯಾಕೆಟ್ನಲ್ಲಿ ಅಲ್ಲದ 5 ಮಿಠಾಯಿಗಳನ್ನು ನೀಡಿರುವರು. ಹೇಗೆ ಹಂಚುವುದು? ಸರಿ, ಈ ಪ್ರಶ್ನೆಯಲ್ಲಿ ಏನೆಲ್ಲ ವಿವರಗಳನ್ನು ನೀಡಿದ್ದಾರೆ ಹೇಳಿ ನೋಡೋಣ. ಅಮ್ಮಿಣಿ ಟೀಚರ್ ತರಗತಿಗೆ ತಂದ ಒಟ್ಟು ಮಿಠಾಯಿಗಳು ಎಷ್ಟು? 65. ಬರೆಯೋಣ. ಒಟ್ಟು ಮಿಠಾಯಿಗಳು ಒಟ್ಟು ಮಿಠಾಯಿಗಳು 65. ಮತ್ತೇನು ವಿವರ ನೀಡಿದ್ದಾರೆ? ತರಗತಿಯ ಮಕ್ಕಳನ್ನು 5 ಗುಂಪುಗಳಾಗಿ ಮಾಡಲಾಗಿದೆ. ಹಾಗಿದ್ರೆ ಗುಂಪುಗಳೆಷ್ಟು? 5 ಅಲ್ವಾ? ಗುಂಪುಗಳು 5. ಇನ್ನೊಂದು ವಿವರ ನೀಡಿದ್ದಾರೆ. ಏನದು? 10 ಮಿಠಾಯಿಗಳಿರುವ 6 ಪ್ಯಾಕೆಟ್ ಅಲ್ಲದ, ಪ್ಯಾಕೆಟ್ನಲ್ಲಿ ಇಲ್ಲದ 5 ಮಿಠಾಯಿಗಳು. ಆ ರೀತಿಯಲ್ಲಿ ಮಿಠಾಯಿಯನ್ನು ತಂದಿದ್ದಾರೆ. ಹೇಗಪ್ಪ ಹಂಚುವುದು? ವೆರಿ ಗುಡ್, ಜಾಣರ್ ನೀವು. 5 ಗುಂಪುಗಳಿವೆ, 6 ಪ್ಯಾಕೆಟ್ಗಳು ಇವೆ ಅಲ್ವಾ? ಹಾಗಿದ್ರೆ ಏನು ಮಾಡೋ? ಮೊದಲು ನಾವು ಪ್ಯಾಕೆಟ್ಗಳನ್ನು ಕೊಟ್ಟರೆ ಹೇಗೆ? 5 ಗುಂಪುಗಳಿವೆ ಅಲ್ವಾ? 1 2 3 4 5 ಗುಂಪುಗಳಿವೆ. ಮೊದಲು ನಾವೇನು ಮಾಡೋಣ? ಪ್ಯಾಕೆಟ್ಗಳನ್ನೇ ಹಂಚೋಣ. ಒಂದು ಪ್ಯಾಕೆಟ್ ಇವರಿಗೆ, ಮತ್ತೊಂದು ಪ್ಯಾಕೆಟ್ ಇವರಿಗೆ, 3ನೇ ಗುಂಪು, 4ನೇ ಗುಂಪು, 5ನೇ ಗುಂಪಿಗೆ. ಈಗ ಎಷ್ಟು ಪ್ಯಾಕೆಟ್ ಮುಗಿಯಿತು? 5 ಪ್ಯಾಕೆಟ್ ಮುಗಿಯಿತು. 5 ಪ್ಯಾಕೆಟ್ ಮುಗಿಯಿತು ಅಂದರೆ ಎಷ್ಟಾಯಿತು? 50 ಮಿಠಾಯಿಗಳು ಮುಗಿಯಿತು ಅಲ್ವಾ? ಇನ್ನೆಷ್ಟು ಬಾಕಿ ಇದೆ? ಬಾಕಿ 1 ಪ್ಯಾಕೆಟ್. ಎಷ್ಟು ಮಿಠಾಯಿಗಳು ಒಂದು ಪ್ಯಾಕೆಟ್ನಲ್ಲಿ? 10 ಮಿಠಾಯಿಗಳು. ಮತ್ತೆ ಪ್ಯಾಕೆಟ್ನಲ್ಲಿ ಅಲ್ಲದ 5 ಮಿಠಾಯಿಗಳಿವೆ. ಒಟ್ಟು 15 ಮಿಠಾಯಿಗಳಿವೆ. ಇದರಲ್ಲೆಲ್ಲ 10 ಮಿಠಾಯಿಗಳು ನೋಡಿ, 10 ಮಿಠಾಯಿಗಳು. ಈಗ 50 ಮುಗಿಯಿತು. ಇನ್ನೆಷ್ಟು ಬಾಕಿ? 15 ಮಿಠಾಯಿಗಳು ಬಾಕಿ. ಈ 15ಅನ್ನು ನಾವು 5 ಗುಂಪುಗಳಿಗೆ ಪಾಲು ಮಾಡೋಣ. ನಿಮ್ಗೆ ಗೊತ್ತೇನು ಮಾಡಬೇಕು? 15 ಭಾಗಿಸು 5 ಅಲ್ವಾ? 15 ಭಾಗಿಸು 5. 5 ಎಷ್ಟು? 15. 5 3 15. ಹಾಗಿದ್ರೆ ಈಗ ಈ 3ಅನ್ನು ಎಲ್ಲಿ ಹಂಚಬೇಕು? 5 ಗುಂಪುಗಳಿಗೆ ನಾವು ಹಂಚಬೇಕು. 10 ಮತ್ತು 3 ಒಟ್ಟು ಎಷ್ಟಾಯ್ತು ನೋಡಿ? 10ಕ್ಕೆ 3 ಸೇರಿಸಿದ್ರೆ ಪ್ರತಿಯೊಂದು ಗುಂಪಿಗೆ
13 ಮಿಠಾಯಿಗಳು ದೊರೆತವಲ್ವಾ? ಈ ರೀತಿ ಅಲ್ಲದೆ ಬೇರೊಂದು ರೀತಿಯಲ್ಲೂ ನಮಗೆ ಮಾಡ್ಬೋದು. ಹೇಗೆ? ಒಟ್ಟು ಮಿಠಾಯಿಗಳೆಷ್ಟು? ಎಷ್ಟು? 65 ಮಿಠಾಯಿಗಳು. ಎಷ್ಟು ಗುಂಪಿಗೆ ಪಾಲು ಮಾಡಬೇಕು? 5 ಗುಂಪಿಗೆ 5 ಪಾಲು ಮಾಡಬೇಕು. ಆಗ 65 ಭಾಗಿಸು 5 ಮಾಡೋಣ. ಹೇಗೆ? ನಿಮಗೆ 65 ಎಂಬ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ನಾವು ಸುಲಭ ವಿಧಾನ ಬಳಸಬೇಕು. ಏನದು? ಮೊದಲು ನಾವು 6 ಅಥವಾ 6 10ಗಳನ್ನು ಭಾಗಿಸಬೇಕು. 5 ಎಷ್ಟು? 6. 5 1 5. 6ರಿಂದ 5 ಕಳೆದ್ರೆ 1. ಈ 5 ಕೆಳಗೆ ತಂದರೆ 15 ಆಯಿತು. 5 ಎಷ್ಟಲಿ? 15 ಆಯ್ತಲ್ಲ? 5 ಎಷ್ಟಲಿ? 15. 5 3 15. ಎಷ್ಟು ಉತ್ತರ ಸಿಕ್ಕಿತು? 13. ಹಾಗಿದ್ರೆ ಪ್ರತಿಯೊಂದು ಗುಂಪಿಗೆ ಸಿಕ್ಕಿದ ಮಿಠಾಯಿಗಳು ಎಷ್ಟು? 13. ಅರ್ಥ ಆಯ್ತಲ್ವಾ? ಈಗ ನಿಮ್ಮಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಉದಾಹರಣೆಗೆ 51 ಮಿಠಾಯಿಗಳಿವೆ. ಮಿಠಾಯಿಗಳೆಷ್ಟು? 51. ಇದನ್ನು ನೀವು 5 ಗುಂಪುಗಳಿಗೆ ಸಮಾನವಾಗಿ ಹಂಚಬೇಕು. ಹಾಗಿದ್ರೆ ಏನು ಮಾಡಬೇಕು? 51ನ್ನು ನಾವು 5 ಪಾಲು ಮಾಡಬೇಕು. ನೋಡೋಣ ಅಲ್ವಾ? ಭಾಗಿಸಿ ನೋಡೋಣ. 5 ಎಷ್ಟು? 51 ಆಗುದಿಲ್ಲ ಅಲ್ವಾ? ಹಾಗಿದ್ರೆ 51ರಲ್ಲಿ ಎಷ್ಟು 5ಗಳಿವೆ? 10 5ಗಳಿವೆ. 1 ಶೇಷ ಬಾಕಿ ಉಳಿಯಿತು. ಅದರ ಅರ್ಥ ಏನು? 51 ಮಿಠಾಯಿಗಳನ್ನು ನೀಡಿದರೆ 5 ಗುಂಪುಗಳಿಗೆ ಸಮಾನವಾಗಿ ಹಂಚಿದಾಗ 1 ಮಿಠಾಯಿ ಬಾಕಿ ಉಳಿಯಿತು. ಅದು ಟೀಚರಿಗೆ. ಇನ್ನು ಪಾಠ ಪುಸ್ತಕದ ಕೆಲವು ಚಟುವಟಿಕೆಗಳನ್ನು ನಿಮಗೆ ಸ್ವತಃ ಮಾಡಲು ನೀಡ್ತೇನೆ. ನೀವು ಅದನ್ನು ಸರಿಯಾಗಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಿ. ಅವರು ನಿಮಗೆ ವೆರಿ ಗುಡ್ ಕೊಡ್ತಾರೆ. ಪ್ರಶ್ನೆ ಏನು ನೋಡೋಣ. ಪಾಠ ಪುಸ್ತಕದ 35ನೇ ಪುಟದಲ್ಲಿರುವಂತಹ ಒಂದು ಪಟ್ಟಿಯನ್ನು ಪೂರ್ತಿಗೊಳಿಸುವುದು. ಕೆಲವು ತರಗತಿಗಳಲ್ಲಿ ಗುಂಪುಗಳನ್ನಾಗಿಸಿದ ಮತ್ತು ಮಿಠಾಯಿಗಳನ್ನು ಹಂಚಿದ ರೀತಿಯನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಇದರಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಪೂರ್ತಿಗೊಳಿಸಬಹುದೇ? ಈಗ ಹೇಳಿದ ರೀತಿಯಲ್ಲೇ ಮಿಠಾಯಿಗಳನ್ನು ಹಂಚುವಂತಹ ಲೆಕ್ಕ. ಒಟ್ಟು ಮಿಠಾಯಿಗಳ ಸಂಖ್ಯೆ ಕೊಟ್ಟಿದ್ದಾರೆ, ತರಗತಿಯ ಗುಂಪುಗಳ ಸಂಖ್ಯೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಗುಂಪಿಗೂ ಸಿಕ್ಕಿದ ಮಿಠಾಯಿಗಳ ಸಂಖ್ಯೆಯನ್ನು ನೀಡಲಿಲ್ಲ. ಹಾಗಿದ್ರೆ ನಾವು ಕೆಲವು ಕಡೆ ಒಟ್ಟು ಮಿಠಾಯಿಗಳನ್ನು ಕಂಡುಹಿಡಿಬೇಕು, ಕೆಲವು ಕಡೆ ಗುಂಪುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು, ಕೆಲವು ಕಡೆ ಸಿಕ್ಕಿದ ಮಿಠಾಯಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಅದೇ ರೀತಿ ಪಾಠ ಪುಸ್ತಕದ ಇನ್ನೊಂದೆರಡು ಲೆಕ್ಕಗಳನ್ನು ನೋಡಿ. ಬಹಳ ಸುಲಭದ ಲೆಕ್ಕಗಳನ್ನು ಮಾತ್ರ ಈಗ ನಿಮಗೆ ನೀಡ್ತಾ ಇರೋದು, ಅದನ್ನು ಮಾತ್ರ ಮಾಡಿದರೆ ಸಾಕು. ಒಂದೇ ರೀತಿಯ 7 ಪೆನ್ನುಗಳ ಬೆಲೆ 98 ರೂಪಾಯಿ. ಹಾಗಾದರೆ ಒಂದು ಪೆನ್ನಿನ ಬೆಲೆ ಎಷ್ಟು? ಒಂದನೇ ಪ್ರಶ್ನೆ. ಇನ್ನು ಅದರಲ್ಲೇ 3ನೇ ಪ್ರಶ್ನೆ ನೋಡಿ. ವಾಲಿಬಾಲ್ ಆಟದ ತರಬೇತಿಯಲ್ಲಿ 96 ಮಕ್ಕಳು ಭಾಗವಹಿಸಿದರು. ಮಕ್ಕಳನ್ನು 8 ಮಂದಿಯಂತೆ ಗುಂಪು ಮಾಡಿದರು. ಒಟ್ಟು ಎಷ್ಟು ಗುಂಪುಗಳಾಗುವುದು? ಇನ್ನು ನಾವೊಂದು ಆಟ ಆಡೋಣ. ಆಟ ಅಂದರೆ ಎಲ್ಲರಿಗೂ ಬಹಳ ಇಷ್ಟ. ಈ ಆಟದ ಹೆಸರು ಸಂಖ್ಯಾ ಮ್ಯಾಜಿಕ್. ನಾನು ಏನು ಹೇಳ್ತೇನೋ ಅದೇ ರೀತಿಯಲ್ಲಿ ನೀವು ಆ ಸಮಸ್ಯೆಯನ್ನು ಪರಿಹರಿಸಬೇಕು. ನಾನು ಹೇಳಿದಂತೆ ನೀವು ಆಟ ಆಡಬೇಕು. ಸರಿ, ರೆಡಿಯಾ?
ಒಂದು 2 ಅಂಕೆ ಸಂಖ್ಯೆಯನ್ನು ಊಹಿಸಿರಿ. ನಾನು ಊಹಿಸಿದ ಸಂಖ್ಯೆಯನ್ನು ನಿಮಗೆ ಕಾಣಬಹುದು. ನೀವು ಬೇರೊಂದು ಸಂಖ್ಯೆಯನ್ನು ಊಹಿಸಿ ಬರೆದುಕೊಳ್ಳಿ. ಊಹಿಸಿದ್ರಾ? ಸರಿ. ಇನ್ನು ಅದರ ಆ ಸಂಖ್ಯೆಯ ಅಂಕೆಗಳನ್ನು ಪರಸ್ಪರ ಕೂಡಿಸಿ. ಸಿಕ್ಕಿತ ಉತ್ತರ? ನಾನು 25 ಎಂಬ ಅಂಕೆಯನ್ನು ತಗೊಂಡಿದ್ದೇನೆ. 2 ಕೂಡಿಸು 5 = 7 ಆಯಿತು. 7 ಸಿಕ್ಕಿತಾ? ನೀವು ಊಹಿಸಿದ ಸಂಖ್ಯೆ ಬೇರೆ, ಆಗ ನಿಮಗೆ ಬೇರೆ ಉತ್ತರ ಸಿಗ್ಬೋದು. ಇನ್ನು ಊಹಿಸಿದ ಸಂಖ್ಯೆಯಿಂದ ಈ ಅಂಕೆಗಳ ಮೊತ್ತವನ್ನು ಕಳೆಯಿರಿ. 25 - 7 = 18. ನನಗೆ 18 ಸಿಕ್ಕಿತು. ನಿಮಗೆ ಬೇರೆ ಸಿಕ್ಕಿರ್ಬೋದು ಉತ್ತರ. ಸಿಕ್ಕಿತಾ? ಸರಿ. ಈಗ ಸಿಕ್ಕಿದ ಉತ್ತರವನ್ನು ನೀವು ಊಹಿಸಿದ ಸಂಖ್ಯೆಯ 10ರ ಸ್ಥಾನದ ಅಂಕೆಯಿಂದ ಭಾಗಿಸಿರಿ. ನಾನು ಊಹಿಸಿದ ಸಂಖ್ಯೆ 25. 2 ಮತ್ತು 5 ಕೂಡಿಸಿದಾಗ 7 ಸಿಕ್ಕಿತು. 25ರಿಂದ 7 ಕಳೆದಾಗ ನನಗೆ 18 ಸಿಕ್ಕಿತು. ಈ ಸಿಗುವ ಉತ್ತರವನ್ನು ಊಹಿಸಿದ ಸಂಖ್ಯೆಯ 10ರ ಸ್ಥಾನದ ಅಂಕೆಯಿಂದ ಭಾಗಿಸಿರಿ. ನಾನು ಊಹಿಸಿದ ಸಂಖ್ಯೆಯ 10ರ ಸ್ಥಾನದಲ್ಲಿ 2 ಇದೆ. 18ನ್ನು 2ರಿಂದ ಭಾಗಿಸಿದಾಗ ನನಗೆ 9 ಉತ್ತರ ಸಿಕ್ಕಿತು. ನಿಮಗೆ ಎಷ್ಟು ಸಿಕ್ಕಿತು ಹೇಳಿ ನೋಡೋಣ. ವೆರಿ ಗುಡ್. ನನ್ನಷ್ಟೇ ಸಿಕ್ಕಿತಲ್ಲ? ಜಾಣರು. ಇದೇ ರೀತಿ ಬೇರೆ 2 ಅಂಕೆ ಸಂಖ್ಯೆಗಳನ್ನು ಊಹಿಸಿ ಮಾಡಿ ನೋಡಿ. ಆಟ ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ಈ ಆಟದೊಂದಿಗೆ ನಮ್ಮ ಇಂದಿನ ಗಣಿತ ತರಗತಿಯನ್ನು ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.